ನಮಸ್ಕಾರ ಆತ್ಮೀಯ ವೀಕ್ಷಕರೇ, ವಿಟಿವಿ ಬಳ್ಳಾರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ನಮಸ್ಕಾರ ಸ್ನೇಹಿತರೆ, ಅಜರಾಮರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಚರಿಸುತ್ತೇವೆ ಚಂದ್ರಶೇಖರ್ ಆಜಾದ್ ರವರ ಕಥೆಯನ್ನ. ನಾನು ಸ್ವತಂತ್ರನಾಗಿ ಬದುಕುತ್ತಿದ್ದೇನೆ, ಸ್ವತಂತ್ರನಾಗಿ ಮರಣ ಹೊಂದುತ್ತೇನೆ ಎಂದ ಅವರ ಮಾತುಗಳು ನಮ್ಮ ಹೃದಯದಲ್ಲಿ ಧಗಧಗಿಸುತ್ತವೆ. ಅವರ ಪ್ರೇರಕ ಕಥೆಗಳು, ಅಜ್ಞಾತ ರಹಸ್ಯಗಳು ನಿಮ್ಮನ್ನ ಉತ್ಸಾಹಗೊಳಿಸಲಿವೆ. ಹಾಗಾದ್ರೆ ಬನ್ನಿ ಈ ಧೀರನ ಬಗ್ಗೆ ತಿಳಿದುಕೊಳ್ಳೋಣ. 1906 ಜುಲೈ 23 ಮಧ್ಯಪ್ರದೇಶದ ಭಾವರ್ ಗ್ರಾಮದಲ್ಲಿ ಚಂದ್ರಶೇಖರ್ ತಿವಾರಿ ಜನಿಸಿದರು. ತಾಯಿ ಜಗಣ್ಣ ದೇವಿಯ ಕನಸು ಅವನನ್ನು ಸಂಸ್ಕೃತ ವಿದ್ವಾಂಸನಾಗಿ ಮಾಡುವುದಾಗಿತ್ತು. ಆದರೆ ಜಲಿಯನ್ ವಾಲ್ ಬಾಗ್ ದುರಂತ 13 ವರ್ಷದ ಬಾಲಕನ ಹೃದಯದಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತ್ತು. ಆಜಾದ್ ಎಂಬ ಹೆಸರು ಪಡೆದ ಈ ಯುವಕ ದೇಶಕ್ಕಾಗಿ ಜೀವವನ್ನೇ ಸಮರ್ಪಿಸಿದ. ಅವನ ಕಥೆ ಯುವಕರಿಗೆ ಕರೆಯೊಡ್ಡುತ್ತದೆ. ಆಜಾದ್ ಅವರು ಬಳಸುತ್ತಿದ್ದ ಕೋಲ್ಟ್ ಪಿಸ್ತೂಲ್ ಇದು ತನ್ನ ಕಡೆಯ ಆಯುಧ. ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಎಂದಿದ್ದರು. ಭಗತ್ ಸಿಂಗ್ರಂತಹ ಯುವಕರಿಗೆ ಪ್ರೇರಣೆಯಾದರು. ಭಯವನ್ನು ತೊರೆಯಿರಿ, ದೇಶಕ್ಕಾಗಿ ಹೋರಾಡಿ ಎಂಬ ಅವರ ಕರೆ ಇಂದಿಗೂ ನಮ್ಮಲ್ಲಿ ಜಾಗೃತವಾಗಿದೆ. ವರ್ಷದ ಬಾಲಕನಾಗಿ ಆಜಾದ್ ಗಾಂಧೀಜಿಯ ಚಳುವಳಿಗೆ ಸೇರಿದ್ರು. ಬ್ರಿಟಿಷ್ ಪೊಲೀಸರಿಂದ ಹಿಡಿಯಲ್ಪಟ್ಟಾಗ ನನ್ನ ಹೆಸರು ಆಜಾದ್, ತಂದೆ ಸ್ವಾತಂತ್ರ್ಯ ಎಂದು ಘೋಷಿಸಿದ್ರು. ಭಾರತ್ ಮಾತಾ ಕಿ ಜೈ ಎಂದು ಕೂಗಿದ್ರು. ಈ ಧೈರ್ಯದ ಕತೆ ನಮ್ಗೆ ಕಲಿಸುತ್ತದೆ ಯುವತನವೇ ಬದಲಾವಣೆಯ ಶಕ್ತಿ. ಆಜಾದ್ರ ಅಜ್ಞಾತ ರಹಸ್ಯ, ಅವರು ತಮ್ಮ ಗುರುತನ್ನು ಬದಲಾಯಿಸುತ್ತಿದ್ದರು. ಬ್ರಿಟಿಷರಿಗೆ 30,000 ಇನಾಮ್ ಘೋಷಣೆಯು ಅವರನ್ನು ಹಿಡಿಯಲಾಗಲಿಲ್ಲ. ಒಮ್ಮೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಸಣ್ಣ ಬಸ್ನಲ್ಲಿ ಪ್ರಯಾಣಿಸಿದ್ದರು. ಈ ಬುದ್ಧಿವಂತಿಕೆ ನಮಗೆ ಹೇಳುತ್ತದೆ, ತಂತ್ರದಿಂದ ಭಯವನ್ನು ಜಯಿಸಿ ಸ್ವಾತಂತ್ರ್ಯವನ್ನು ಗೆದ್ದುಕೊಳ್ಳಿ. ಆಜಾದ್ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದರು. ಇದು ಅವರ ಸರಳತೆಯ ಸಂಕೇತವಾಗಿ, ಆದರೆ ಅವರ ಹೃದಯದಲ್ಲಿ ಸಮಾಜವಾದ ಜ್ಞಾನದ ಜ್ಯೋತಿ ಧಗಧಗಿಸಿತ್ತು. ಸ್ವಾತಂತ್ರ್ಯವು ಕೇವಲ ರಾಜಕೀಯವಲ್ಲ, ಆತ್ಮದ ಸ್ವಾತಂತ್ರ್ಯ ಎಂದಿದ್ದರು. ಇಂದಿನ ಯುವಕರೇ ಅವರಂತೆ ಧೈರ್ಯವನ್ನು ಬದುಕಿ ದೇಶಕ್ಕಾಗಿ ಕನಸು ಕಾಣಿ. ಆಜಾದ್ರ ನಾಯಕತ್ವದಲ್ಲಿ ಭಗತ್ ಸಿಂಗ್ ಬೆಳೆದ್ರು. ಲಾಲಾ ಲಜಪತ್ ರಾಯರ ಹತ್ಯೆಗೆ ಪ್ರತೀಕಾರವಾಗಿ ಜಾನ್ ಸ್ಯಾಂಡರ್ಸ್ನನ್ನ ಗುಂಡಿಟ್ರು. ಭಾರತ ನನ್ನ ಜನ್ಮಭೂಮಿ ಎಂದ ಅವರ ಕರೆ ಇಂದಿಗೂ ಸ್ಮರಣೀಯ. 1931 ಫೆಬ್ರವರಿ 27ರಂದು ಆಲ್ಫ್ರೆಡ್ ಪಾರ್ಕ್ನಲ್ಲಿ ಒಂಟಿಯಾಗಿ ಹೋರಾಡಿದ ಅವರು ಸ್ವಾತಂತ್ರ್ಯದ ಜ್ಯೋತಿಯಾದ್ರು. ಆಜಾದ್ರ ಮತ್ತೊಂದು ರಹಸ್ಯ ಏನು ಅಂದ್ರೆ, ಸಹಯೋಧರ ರಕ್ಷಣೆಗಾಗಿ ಎಲ್ಲವನ್ನು ಮಾಡಿದ್ದರು. ಆಲ್ಫ್ರೆಡ್ ಪಾರ್ಕ್ನಲ್ಲಿ ಸುಖದೇವ್ ರಾಜ್ನನ್ನು ತಪ್ಪಿಸಿ ಒಂಟಿಯಾಗಿ ಬ್ರಿಟಿಷರನ್ನು ಎದುರಿಸಿದರು. 3 ಪೊಲೀಸರನ್ನು ಹೊಡೆದು ಕಡೆಯ ಗುಂಡನ್ನು ತಮಗಾಗಿ ಇಟ್ಟು ನಾನು ಸ್ವಾತಂತ್ರ್ಯನಾಗಿಯೇ ಸಾಯುತ್ತೇನೆ ಎಂದು ಸಾಬೀತುಪಡಿಸಿದರು. ಈ ಬಲಿದಾನ ದೇಶವನ್ನೇ ಬದಲಾಯಿಸಿತು. ಚಂದ್ರಶೇಖರ್ ಆಜಾದ್ 24 ವರ್ಷದ ಜೀವನ, ಅನಂತ ಪ್ರೇರಣೆ. ಇಂದು ಓಚದ ಶಹೀದ ಸ್ಮಾರಕ ಅಲಹಾಬಾದ್ ಮ್ಯೂಸಿಯಂನಲ್ಲಿ ಅವರ ಕೋಲ್ಟ್ ಪಿಸ್ತೂಲ್ ಸ್ವಾತಂತ್ರ್ಯದ ಸಾಕ್ಷಿಯಾಗಿದೆ. ಯುವಕರೇ ಅವರ ಕಥೆಯಿಂದ ಪ್ರೇರಿತರಾಗಿ ಧೈರ್ಯದಿಂದ ಮುನ್ನಡೆಯಬೇಕು. ಸ್ನೇಹಿತರೆ, ಆಜಾದ್ರ ಕತೆ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ. ಆಜಾದ್ ಇದ್ದೇನೆ, ಆಜಾದ್ ಇರುತ್ತೇನೆ ಎಂಬ ಅವರ ಘೋಷಣೆ ನಮಗೆ ಶಕ್ತಿಯಾಗಲಿ. ಇಂದಿನ ಅಜರಾಮರ ಕಾರ್ಯಕ್ರಮದ ಧೀರ ಆಜಾದ್ ಅವರ ಕತೆ ಸ್ಫೂರ್ತಿದಾಯಕವಾಗಿತ್ತು ಅಲ್ಲವೇ? ಮುಂದಿನ ಅಜರಾಮರದಲ್ಲಿ ಮತ್ತಷ್ಟು ಅಮರರ ಕತೆಗಳೊಂದಿಗೆ ಭೇಟಿಯಾಗುವೆ. ನಮಸ್ಕಾರ.